ನಮಸ್ಕಾರ ಸ್ನೇಹಿತರೆ ಕೆ ಇ ಎ ಎಕ್ಸಾಮ್ಸ್ ರಿಲೇಟೆಡ್ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಗ್ರೂಪ್ ಇವೇನು ವಿಡಿಯೋ ಸರಣಿಗಳು ಮಾಡ್ತಾ ಇದೀವಿ. ಸಾಮಾನ್ಯ ಕನ್ನಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಈ ಒಂದು ನ್ಯೂ ವಿಡಿಯೋ ಸೀರೀಸ್ ಅಲ್ಲಿ 4ನೇ ವಿಡಿಯೋ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀನಿ. ಕೆ ಇಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳಾಗಿರ್ಬೋದು, ಅದ್ರ ಫಾರ್ಮ್ಯಾಟ್ ಎಲ್ಲ ಕೂಡ ಇದ್ರಲ್ಲಿ ಸಿಗ್ತಾ ಹೋಗ್ತದೆ ನಿಮಗೆ. ಇದೇ ರೀತಿ ನಾವು ಪ್ರೀವಿಯಸ್ ಒಂದು ಪ್ಲೇ ಲಿಸ್ಟ್ ಇದೆ, 100+ ವಿಡಿಯೋಸ್ ಇದೆ. ಅಲ್ಲಿ ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ ಕೂಡ ತಾವು ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ. ಇದು ಹೊಸ ಪ್ಲೇ ಲಿಸ್ಟ್ ಕೂಡ ಮಾಡಿದೀವಿ. ಈ ಒಂದು ಕೆ ಇ ಅಲ್ಲಿ ಬರ್ತಕ್ಕಂಥ ಪ್ಯಾಟರ್ನ್ಸ್ ಗೊತ್ತಾಗಬೇಕು ನಿಮಗೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳು ಡಿಸ್ಕಷನ್ಸ್ ಮಾಡಬೇಕು. ಹಾಗಾಗಿ ಈ ಒಂದು ಪ್ಲೇ ಲಿಸ್ಟ್ ಸೆಪರೇಟ್ ಇದೆ, ಪೇಪರ್ 2 ಅಂತ ಹೇಳಿ. ಓಲ್ಡ್ ಪೇಪರ್ 2 ಕೂಡ ಪ್ಲೇ ಲಿಸ್ಟ್ ಇದೆ. ಎರಡೂ ಕೂಡ ತಾವು ನೋಡಬಹುದು, ರಿವಿಷನ್ಸ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಬನ್ನಿ, ನಾನು ತಡ ಮಾಡಿದ ಡೈರೆಕ್ಟ್ ಕ್ವಶನ್ಸ್ ಬರ್ತೇನೆ ಸ್ನೇಹಿತರೆ. ನೋಡಿ, ಇದು ಅಲ್ಟಿಮೇಟ್ ಕ್ವಶನ್. ಸಮಾಸಗಳಲ್ಲಿ ಈಗ ಇತ್ತೀಚೆಗೆ ನಿಮ್ಗೆ ಈ ತರ ಕೇಳಲೇ ಬಂದಿತ್ತು. ಈ ಕ್ವಶನ್ಸ್ ಕೂಡ ಇತ್ತೀಚೆಗೆ ನಿಮ್ಗೆ ಈ ತರ ಕ್ವಶನ್ಸ್ ಕೇಳ್ತಾರೆ. ಏನಿದೆ ನೋಡಿ, ಇಲ್ಲಿ ಕವಿ ವಂದಿತ ಹೊಂದಿಸಿ ಬರಬೇಕು. ಹಗಲುಗನಸು, ತೇರು ಮರ, ಧನರಕ್ಷಣೆ. ಇಲ್ಲಿ ಸಪ್ತಮಿ ತತ್ಪುರುಷ, ತೃತೀಯ ತತ್ಪುರುಷ, ಷಷ್ಠಿ ತತ್ಪುರುಷ ಅಂಡ್ ಚತುರ್ಥಿ. ನೋಡಿ, ಎಲ್ಲ ತತ್ಪುರುಷ ಇದೆ. ಸೊ ತೊಂದರೆ ಇಲ್ಲ ನಿಮ್ಗೆ. ಕರ್ಮಧಾರೆ ಕೂಡ ಕೊಟ್ಟು ಆ ತರ ಏನೋ ಇದಿರಲಿಲ್ಲ. ಆಕ್ಚುಲಿ ತತ್ಪುರುಷ ಸಮಾಸದಲ್ಲಿ ವಿಭಕ್ತಿ ಪ್ರತ್ಯಯಗಳದು ಈ ತರ ಒಂದು ಬರುತ್ತೆ. ಅದು ನೋಡಿ, ಇವೆಲ್ಲ ಕೇಳುವಂತ ನೆಸಿಟಿ ಇಲ್ಲ ಅಪ್ ಟು 10 ಲೆವೆಲ್. ಅಂದ್ರೆ ಈ ತರ ಕ್ವಶನ್ಸ್ ಗಳು ಇತ್ತೀಚೆಗೆ ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ ಎಕ್ಸಾಮ್ಸ್ ಗಳಲ್ಲಿ. ಹಂಗಾಗಿ ನಾವು ಹೆಚ್ಚು ಇದಕ್ಕೆ ಹೊತ್ತು ಕೊಡ್ಬೇಕಾಗುತ್ತೆ. ಅಕಸ್ಮಾತ್ ಈ ತರ ನಿಮ್ಗೆ ಕ್ವಶನ್ಸ್ ಗಳು ಬಂದ್ರು ಕೂಡ ಇಲ್ಲಿ ಏನಿದೆ ಅಂತಾರೆ, ನಿಮ್ಗೆ ತತ್ಪುರುಷ ಸಮಾಸ ಅಂದ್ರೆ ಏನು ಫಸ್ಟ್ ಗೊತ್ತಿರಬೇಕು. ತತ್ಪುರುಷ ಸಮಾಸ ಅಂತಕ್ಕಂಥದ್ದು ಪೂರ್ವ ಮತ್ತು ಉತ್ತರ ಪದ ನಾಮಪದ ಆಗಿರುತ್ತೆ ಅಲ್ವಾ ಸರ್? ಪೂರ್ವ ಪದ ಮತ್ತು ಉತ್ತರ ಪದ ನಾಮಪದ ಆಗಿರುತ್ತೆ. ಆದರೆ ಈ ಉತ್ತರ ಪದ ನಾಮ ಪ್ರಧಾನವಾಗಿರುತ್ತೆ. ಓಕೆ, ಪ್ರಧಾನವಾಗಿರುತ್ತೆ ನಾಮಪದ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಉತ್ತರ ಪದ ನಾಮಪದ. ಪೂರ್ವ ಪದ ನಾಮ ಬೆಟ್ಟದವರೆ, ತಲೆನೋವು, ಧನಹರಣ, ಮತ್ತೆ ಪರಧನ, ದೈವ ಭಕ್ತಿ, ಕಾಲು ಬೆಳೆ, ಈ ತರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೋಡಿ ಎಲ್ಲ ತತ್ಪುರುಷ ಫೈನ್ ಸರ್. ಇದು ವಿಭಕ್ತಿ ಹೆಂಗೆ ನಾವು ನೋಡೋದು ಅಂತಂದ್ರೆ, ಇದನ್ನ ಫಸ್ಟ್ ಸಮಾಸ ಬಿಡಿಸ್ಬೇಕು ನೀವು. ಕವಿ ವಂದಿತನ ಬಿಡಿಸಿ ಫಸ್ಟ್, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಕವಿ ವಂದಿತನ ಹೆಂಗ್ ಬಿಡಿಸ್ಬೋದು. ಕವಿ ಇಂದ ಪ್ಲಸ್ ವಂದಿತ ಅಂತ ಬರಬಹುದಾ? ಇಂದ ಅಂತ ಬರೀಬಹುದಲ್ವಾ? ಹಗಲು ಅಂದ್ರೆ ಇಲ್ಲಿ ನಿಮ್ಗೆ ಪೂರ್ವ ಪದ ಏನಿರುತ್ತೆ, ಇದು ವಿಭಕ್ತಿ ಪ್ರತ್ಯಯಗಳನ್ನ ನೀವು ಗುರುತು ಮಾಡಬೇಕಾಗತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹಗಲು ಗನಸು, ಹಗಲಿನಲ್ಲಿ ಪ್ಲಸ್ ಕನಸು ಅಂತ ಬರೀಬಹುದಾ? ಓಕೆ, ತೇರು ಮರ ಅಂದ್ರೆ ತೇರಿಗೆ ಪ್ಲಸ್ ಮರ ಅಂತ ಸಮಾಸ ಬಿಡಿಸ್ಬೋದಾ? ಧನರಕ್ಷಣೆ ಏನ್ ಬಿಡಿಸ್ಬೋದು ಹೇಳಿ? ನೋಡಿ, ಈ ತರ ಬಿಡಿಸಿದಾಗ ಫಸ್ಟ್ ನೋಡಿ, ಫಸ್ಟ್ 1, 2, 3 ಫಸ್ಟ್ ಹೇಳ್ತೀನಿ ನೋಡಿ. ಕವಿ ಇಂದ ಅಂದ್ರೆ ಏನು? ಇದಿಂದ. ಇಂದ ಯಾವುದು? ಹೂ ಅನ್ನು ಇಂದ ಅಂದ್ರೆ ತೃತೀಯ ವಿಭಕ್ತಿ. ಸೊ ತೃತೀಯ ಇಲ್ಲಿದೆ ನೋಡಿ, ತೃತೀಯ ತತ್ಪುರುಷ. ಹೇಗಿಟ್ಟು ಇಲ್ಲಿದೆ. ಸೊ ದಿಸ್ ಆಪ್ಷನ್ ಗಾನ್. ಹಗಲು ಕನಸು, ಹಗಲಿನಲ್ಲಿ ಕಾಣ್ತಕ್ಕಂಥ ಕನಸು ಅಂದ್ರೆ ಹಗಲಿನಲ್ಲಿ ಪ್ಲಸ್ ಕನಸು ಅಂದ್ರೆ ಅಲ್ಲಿ ಅಂತಕ್ಕಂಥದ್ದೇನಿದೆ ಅದು ನಮ್ಗೆ ಸಪ್ತಮಿ ವಿಭಕ್ತಿ ಅಲ್ವಾ? ಸಪ್ತಮಿ ವಿಭಕ್ತಿ ಆಗುತ್ತೆ. ಅಂದ್ರೆ ಅಲ್ಲಿ ಅಂತಕ್ಕಂಥದ್ದೇನಿದೆ ಸಪ್ತಮಿ. ಸೊ ಹೇಗೆ ಬಿಗೆ 1 ಇಲ್ಲಿದೆ. ಸೊ ಈ ಆಪ್ಷನ್ ಗಾನ್ ಆಯ್ತು. ಅರ್ಥ ಆಗ್ತೀಯಾ? ತೇರು ಮರ, ತೇರಿಗೆ ಮರ. ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳೋದಾದ್ರೆ, ತೇರಿಗೆ ಗೆ ಅಂತಕ್ಕಂಥದ್ದೇನಿದೆ ಚತುರ್ಥಿ ವಿಭಕ್ತಿ ಅಲ್ವಾ ಸರ್? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ಓಕೆ, ಸೊ ಸಮಾಸ ಪದ ಅಂತ ತಕ್ಷಣ ನಿಮ್ಗೆ ಗೊತ್ತಿದೆ, ಸಮಾಸ ಇಸ್ ನಥಿಂಗ್ ಬಟ್ ಕನ್ನಡ ಪದಗಳು ಸೇರಿ ಸಮಾಸ ಆಗುತ್ತೆ, ಅಥವಾ ಸಂಸ್ಕೃತ ಪದಗಳು ಸೇರಿ ಸಮಾಸ ಆಗುತ್ತೆ. ಕನ್ನಡ ಸಂಸ್ಕೃತ ಸೇರಿ ಆಗಲ್ಲ ಅಂತ ನಾವೇಂತ ಕರಿತೀವಿ, ಹರಿಸಮಾಸ ಅಂತೀವಿ. ಸೊ ಈ ತರದ್ರಲ್ಲಿ ನಮ್ಗೆ ವಿಭಕ್ತಿ ನೋಡಿ, ಪೂರ್ವ ಪದ, ಈ ವಿಭಕ್ತಿ ಪ್ರತ್ಯಯಗಳಿರುತ್ತಲ್ಲ ತತ್ಪುರುಷ ಸಮಾಸದಲ್ಲಿ, ಅದು ಪೂರ್ವ ಪದ ನಿಮ್ಗೆ ಪ್ರಥಮ ಇಲ್ಲಿ ನೋಡಿ, ಆಪ್ಷನ್ ನೋಡಿ, ಸಪ್ತಮಿ, ತೃತೀಯ, ಷಷ್ಠಿ, ಚತುರ್ಥಿ ಇದೆ ಅಂದ್ರೆ ಪ್ರಥಮ ಇಲ್ಲಿ ಬರಲ್ಲ. ಇಲ್ಲಿ ವಿಭಕ್ತಿ ಪ್ರತ್ಯಯದಲ್ಲಿ ಪೂರ್ವ ಪದವು ತೃತೀಯಾದಿ ವಿಭಕ್ತಿಗಳನ್ನ ಮೊದಲುಗೊಂಡು ಸಪ್ತಮಿ ವಿಭಕ್ತಿಯವರೆಗೆ ಯಾವುದಾದ್ರೂ ಒಂದು ವಿಭಕ್ತಿವಂತವಾಗಿರಬೇಕು ಅಂತ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಬೇಕಾದ್ರೆ ಇದನ್ನು ಕೂಡ ನಿಮ್ ಡೆಫಿನಿಷನ್ಸ್ ಕೇಳಬಹುದು. ಹಾಗಾಗಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಈ ಒಂದು ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದ ಯಾವ ವಿಭಕ್ತಿಯಿಂದ ಸ್ಟಾರ್ಟ್ ಆಗುತ್ತೆ? ತೃತೀಯ ಅಂದ್ರೆ ಸಪ್ತಮಿ ತನಕ, ಪ್ರಥಮ ದ್ವಿತೀಯ ಇರಲ್ಲ, ಅದು ಗೊತ್ತಿರಲಿ. ಸೊ ಈಗ ಹೆಂಗೆ ಅಂತ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಎಕ್ಸಾಂಪಲ್ ತಗೊಂಡು ನೋಡಿ. ಈಗ ಇಲ್ಲಿ ನಾನು ಈಗ ತಾನೆ ತೇರು ಮರ, ತೇರಿಗೆ ಪ್ಲಸ್ ಮರ ಅಂದ್ರೆ ಗೆ ಅಂತಂದ್ರೆ ಚತುರ್ಥಿ ವಿಭಕ್ತಿ ಅಲ್ವಾ ಸರ್? ಈಗ ಧನರಕ್ಷಣೆ ಬಗ್ಗೆ ಹೇಳ್ತಾ ಇದೆ ನಿಮ್ಗೆ. ಧನರಕ್ಷಣೆ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಧನದ ಪ್ಲಸ್ ರಕ್ಷಣೆ, ಧನದ ಆ ಅಂದ್ರೆ ಷಷ್ಠಿ. ಅರ್ಥ ಆಗ್ತಿದೆಯಲ್ಲ? ಓಕೆ ಓಕೆ ಅದೇ ರೀತಿ ಹಗಲು ಕನಸು, ಹಗಲಿನಲ್ಲಿ ಕನಸು ಅಂದ್ರೆ ಸಪ್ತಮಿ. ಫೈನ್. ಕವಿ ವಂದಿತ, ಕವಿಗಳಿಂದ ಅಂತ ಹೇಳಿದೆ, ಕವಿಗಳಿಂದ ಪ್ಲಸ್ ವಂದಿತ, ಕವಿ ವಂದಿತ ತೃತೀಯ. ಓಕೆ, ಅರ್ಥ ಆಗ್ತಿದಿಲ್ಲ ನಾನು ಹೇಳ್ತಾ ಇರೋದು? ಸೊ ಇಲ್ಲಿ ಯಾವ್ದು ಆಪ್ಷನ್ ಸರ್? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ವಿಭಕ್ತಿ ಪ್ರತ್ಯಯಗಳು ಕೂಡ ಕೊಟ್ಟಿದ್ದೀನಿ ನೋಡಿ. ಇಂದ,
ಓಕೆ, ಗೆ, ದೆಸೆಯಿಂದ, ಅಲ್ಲಿ, ಈ ತರದ್ದು ಬರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಾನೆ, ಭಾರತದ ಸಿಂಧು ರಶ್ಮಿ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ? ಸೊ ಭಾರತ ಸಿಂಧು ರಶ್ಮಿ ಯಾರ್ದು ಹೇಳಿ? ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಾ ಅದಕ್ಕೆ? ಯಾರ್ದು? ಇದೊಂದು ಲಲಿತ ಪ್ರಬಂಧನ, ವಿಮರ್ಶನ, ಕಾದಂಬರಿನ? ಅಲ್ಲ, ಇದು ಮಹಾಕಾವ್ಯ. ಡಾಕ್ಟರ್ ವಿ ಕು ಗೋಕಾಕ್ ರವರ ಒಂದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪುಸ್ತಕ, ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥ ಒಂದು ಕನ್ನಡದ ಮಹಾಕಾವ್ಯ. ಓಕೆ, ಇದು ಆಕ್ಚುಲಿ ಭಾರತದ ಪ್ರಾಚೀನ ಭಾರತ ಇತಿಹಾಸ, ಸಂಸ್ಕೃತಿ, ವೇದಕಾಲೀನ ದಶಕಗಳ ಜನಜೀವನ ವಿವರಿಸುತ್ತೆ ಇದು. ಓಕೆ, ಸೊ ಇದು 12 ಖಂಡಗಳು, 35,000 ಸಾಲುಗಳು, ಸಪ್ತಕಿರಣಗಳು, ಈ ತರ ಎಲ್ಲ ಅದರ ವೈಶಿಷ್ಟ್ಯಗಳಿದೆ, ಅದರಲ್ಲಿದೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ. ಸೊ ಇದನ್ನ ನೋಡ್ಕೊಳ್ಳಿ, ಇಂಥದ್ದು ಎಕ್ಸಾಮ್ ಅಲ್ಲಿ ಕೊಳ್ತಾನೆ. ಓಕೆ, ನಿಮಗೆ ಈ ತರ ಶ್ರೀರಾಮನ ದರ್ಶನ ಏನು, ಈ ತರದೆಲ್ಲ ಕೇಳಿದ್ದ. ಈಗ ನೋಡಿ, ಭಾರತ ಸಿಂಧು ರಶ್ಮಿ ಆಗಿರ್ಬೋದು. ಸೊ ಮುಂದೆ 4 ತಂತಿ ಏನು, ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಏನಿರ್ಬೋದು ಅಂತ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಭಾಷೆಗಳು ಯಾವ್ದು ಹೇಳಿ? ಹಂಗೆ ಭರತ ಮುನಿ ಹೇಳ್ತಾನೆ, ನಮ್ಮ ನಾಟ್ಯಶಾಸ್ತ್ರದಲ್ಲಿ ಬರುತ್ತೆ. ನಾಟ್ಯಶಾಸ್ತ್ರದಲ್ಲಿ ಭರತ ಮುನಿ ಹೇಳ್ತಕ್ಕಂಥದ್ದು ಒಟ್ಟು ಇದು ಎಷ್ಟಿದೆ? 9 ಇದೆ. 9 ಅಂತ ಹಾಕಿದ್ರೆ ತಪ್ಪು, 8. ಭರತ ಮುನಿ ಹೇಳೋದು 8. ಇನ್ನೊಂದು ಶಾಂತರಸ, ಶಾಂತ. ಓಕೆ, ಅದನ್ನ ಇನ್ನೊಬ್ಬ ಹೇಳ್ತಾನೆ. ಯಾರದು ಹೇಳ್ತೀರಾ? ಶಾಂತರಸ 9, 8 ಭರತ ಮುನಿ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ಅದಕ್ಕೆ ಕಾಲಾನಂತರದಲ್ಲಿ 9ನೇ ರಸ ಸೇರುತ್ತೆ, ದಟ್ ಈಸ್ ಕಾಲ್ಡ್ ಶಾಂತರಸ. ಅದನ್ನ ಗಾಂಭೀರ್ಯ, ಸ್ಥಾಯಿ ಭಾವ, ಗಾಂಭೀರ್ಯ ಅಂತ ಕೂಡ ಕರಿತೀವಿ, ಸ್ಥಾಯಿ ಭಾವ. ನೋಡಿ, ಎಕ್ಸಾಮ್ ಅಲ್ಲಿ ಇದನ್ನ ಏನನ್ನು ಕೇಳ್ತಾನೆ ಅಂತ ಇಂಪಾರ್ಟೆಂಟ್. ದೇವತೆಗಳು ಕೇಳಲ್ಲ, ಬಿಟ್ಟಾಕಿ. ಇಲ್ಲಿ ಕೇಳೋದು ರಸ ಮತ್ತು ಅದರ ಸ್ಥಾಯಿ ಭಾವ ಕೇಳ್ತಾನೆ. ಕೇಳಿದನ ಕೂಡ KPSC ಯಲ್ಲಿ ಕೇಳಿದನ ಸ್ನೇಹಿತರೆ. ಒಂದು ಏನು, ಭರತ ಮುನಿ ಪ್ರಕಾರ 8, 9ನೇದು ಸೇರಿಸಿದ್ಯಾರು? ಅಭಿನವ ಗುಪ್ತ. 9ನೇ ನವರಸ ಸೇರಿಸ್ತಾನೆ. ಈ ನವರಸಗಳ ಸ್ಥಾಯಿ ಭಾವ ಅಂತ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಶೃಂಗಾರಕ್ಕೆ ರತಿ ಅಂತ ಸ್ಥಾಯಿ ಭಾವ, ಕರುಣಗೆ ಶೋಕ, ಶಾಂತಗೆ ಗಾಂಭೀರ್ಯ, ಬೀಭತ್ಸಗೆ ಜಿಗುಪ್ಸೆ, ಸೊ ಭಯಾನಕಗೆ ಭಯ ಸ್ಥಾಯಿ ಭಾವ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಓಕೆ, ಇಲ್ಲಿ ನೀವು ನೋಡ್ಕೋಬೇಕಾಗಿರೋದೇನೋ, ಭರತ ಮುನಿ ಪ್ರಕಾರ 8. ಓಕೆ, ನಾಟ್ಯಶಾಸ್ತ್ರದಲ್ಲಿ ಇರೋದು 9ನೇದು ಶಾಂತರಸ, ಕಾಲಾನಂತರದಲ್ಲಿ ಸೇರುತ್ತೆ. ಅಭಿನವ ಗುಪ್ತನ ಸೇರಿಸ್ತಾನೆ. ಯಾರು ಸರ್? ಅಭಿನವ ಗುಪ್ತ. ಅಂಡ್ ಅದರ ಸ್ಥಾಯಿ ಭಾವ ಏನು? ಓಕೆ, ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್. ಹೇಳ್ತೀವಿ, ಅರ್ಥ ಆಯ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಬಂದಿದೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬರ್ತಾನೆ ಮತ್ತೆ ಒಂದಷ್ಟು ಡೆಫಿನೇಷನ್ಸ್, ವ್ಯಾಕರಣ, ಸಿಂಪಲ್ ಡೆಫಿನೇಷನ್ಸ್ ಗಳು ಕೇಳ್ತಾನೆ. ಸ್ವರಗಳು, ವ್ಯಂಜನಗಳು, ಅದ್ರ ಡೆಫಿನೇಷನ್ಸ್. ಈಗ ನೋಡಿ, ಯೋಗವಾಹಕಗಳು ಅಂದ್ರೆ ಏನು? ಸಿಂಪಲ್ ಡೆಫಿನೇಷನ್ ನೋಡಿ, ಸ್ವರದ ಜೊತೆ ಸೇರ್ಸ್ಕೊಂಡು ಉಚ್ಚರಿಸಲ್ಪಡ್ತೀವಲ್ಲ, ಅದನ್ನ ಯೋಗವಾಹಕ ಅಂತೀವಿ. ಏನ್ ಯೋಗವಾಹಕ? ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಲ್ಲ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಸ್ವರಗಳನ್ನ ಏನಂತ ಕರಿತೀವಿ? ಹೇಳಿ? ಇಲ್ಲಿ ನೋಡಿ, ಒಂದು ಅಕ್ಷರ ಜೊತೆಯಲ್ಲಿ ಉಚ್ಚರಿಸಲ್ಪಡುವುದು, ಅದನ್ನ ಯೋಗವಾಹಕ ಅಂತ ಕರಿತೀವಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ, ಸ್ವರಗಳು ಎಷ್ಟಿವೆ? 13 ಇದೆ. ಅದಕ್ಕೆ ಅಂತ ಕರಿತೀವಿ ಹೇಳಿ ನೋಡೋಣ? ಸ್ವರಗಳು. ಓಕೆ, ನೆಕ್ಸ್ಟ್ ಯೋಗವಾಹಕಗಳು, ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗುವ ಅಕ್ಷರಗಳನ್ನು ಯೋಗವಾಹಕ. ಯಾವ್ದಾವ್ದು ಯೋಗವಾಹಕ? ವ್ಯಂಜನ ಅಂದ್ರೆ ಯಾವುದು? ಹಸ್ತಸ್ವರ ಅಂದ್ರೇನು? ಅನುನಾಸಿಕಗಳಂದ್ರೇನು? ನಾಸಿಕದ ಸಹಾಯದಿಂದ ಉಚ್ಚಾರ ಪಡ್ತಕ್ಕಂಥದ್ದು. ದೀರ್ಘ ಸ್ವರ ಅಂದ್ರೇನು? 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಯಾವ್ದು? ಇವೆಲ್ಲ ಗೊತ್ತಿರಲಿ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ. ಇರುದು ಪ್ಲಸ್ ಜೇನು ಹೆಜ್ಜೇನು, ಇದು ಯಾವ ಸಮಾಸಕ್ಕೆ ಉದಾಹರಣೆ? ನೋಡಿ, ಈಸಿ ಕ್ವಶನ್. ಅವನೇ ಸಮಾಸನು ಬಿಡಿಸಿದ ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ಆಪ್ಷನ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಸ್ಬಿಡ. ಇಲ್ಲಿ ಈ ತರ ಆಪ್ಷನ್ಸ್ ಕೊಟ್ಟಾಗ ನಿಮ್ಗೆ ಗೊತ್ತಿದ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ತುಂಬಾ ಜನ. ಏನಿದೆ? ಕರ್ಮಧಾರಯ ಸಮಾಸ, ಕನ್ನಡ ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ಸಂಸ್ಕೃತ ಕರ್ಮಧಾರಯ ಸಮಾಸ. ನೋಡಿ, ಕರ್ಮಧಾರ ಸಮಾಸನ ಕರ್ಮಧಾರ ಸಮಾಸ, ಕನ್ನಡ ಕರ್ಮಧಾರ ಸಮಾಸ, ಸಂಸ್ಕೃತ ಕರ್ಮಧಾರ ಸಮಾಸ. ಆಕ್ಚುಲಿ ಕರ್ಮಧಾರ ಸಮಾಸ ಕರೆಕ್ಟ್. ಬಟ್ ಇಲ್ಲಿ ಕನ್ನಡ ಸಂಸ್ಕೃತ ಅಂತ ಯಾಕೆ ಹೇಳ್ದ? ನಿಮಗೆ ಸಮಾಸ ಅಂದ್ರೇನು ಅದು ಗೊತ್ತಿರ್ಬೇಕು ಫಸ್ಟ್. ಸಮಾಸ ಅಂದ್ರೆ ಕನ್ನಡ ಪದಗಳು ಆಗ್ತಕ್ಕಂಥದ್ದು. ಕನ್ನಡ ತದ್ಭವ ಪದಗಳು ಆಗ್ತಕ್ಕಂಥದ್ದನ್ನ ಸಮಾಸ. ಅಥವಾ ಕನ್ನಡ ಮತ್ತೆ ಸಂಸ್ಕೃತ ಈ ತರ ಮಿಕ್ಸ್ ಆಗುತ್ತಲ್ಲ, ಇದಾಗಲ್ಲ. ಇದನ್ನ ನಾವೇಂತೀವಿ? ಅರಿ ಸಮಾಸ ಅಂತೀವಿ. ಸೊ ದಿಸ್ ಇಸ್ ರಾಂಗ್. ಆಕ್ಚುಲಿ ಹಿರಿದು ಪ್ಲಸ್ ಜೇನು ಅಂದ್ರೇನು? ಹಿರಿದು ಪ್ಲಸ್ ಜೇನು ಅಂದಾಗ ನೀವು ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ಕರಿತೀವಿ. ಪೂರ್ವ ಮತ್ತೆ ಉತ್ತರ. ಯಾವಾಗ ಪೂರ್ವ ಪದ ಗುಣವಾಚಕ ಆಗಿರುತ್ತೆ, ಗುಣ ಹೇಳ್ತಾರೆ, ಉತ್ತರ ಪದ ನಾಮಪದ ಆಗಿರುತ್ತೆ, ಅದನ್ನು ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಸೊ ಇಲ್ಲಿ ಕರ್ಮಧಾರೆ ಸಂಸ್ಕೃತ ಅಂತಲ್ಲ, ಕನ್ನಡ ಆಗಿರ್ಬೇಕು. ಸೊ ಕರ್ಮಧಾರ ಸಮಾಸ ಇದೆ, ಕನ್ನಡ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ. ಹಾಗಾಗಿ ಆಪ್ಷನ್ 2 ನಾವು ಟಿಕ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಇನ್ನು ಸರ್, ಕನ್ನಡ ಕರ್ಮಧಾರ ಸಮಾಸ. ನೆಕ್ಸ್ಟ್, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯಗಳು ಒಂದು ಮತ್ತು ಅನೇಕ ಅಂತ ಹೇಳ್ತಾರೆ. ವಾಕ್ಯ ಪ್ರಕಾರಗಳಲ್ಲಿ ಬರುತ್ತೆ. ನಮ್ಮ ವ್ಯಾಕರಣದ ಲಿಂಕ್ ನೋಡಿಲ್ಲ ನೋಡಿ, ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸಿಂಗಲ್ ವಿಡಿಯೋದಲ್ಲಿ ಕಂಪ್ಲೀಟ್ ವ್ಯಾಕರಣನ ಕವರ್ ಮಾಡಿದೀವಿ. ಎಕ್ಸಾಮ್ಸ್ಗೆ ಏನ್ ಬೇಕು ಅದು. ಓಕೆ, ಸೊ ಅಲ್ಲಿ ಒಂದು ಅಥವಾ ಅನೇಕ ಅಂದ್ರೆ ತುಂಬಾ ವಾಕ್ಯ ಇದೆ ಅಂದ್ರೆ ಏನರ್ಥ? ಸರಳ ವಾಕ್ಯ ಅಂತೂ ಅಲ್ಲ.
ಅಧೀನ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ನಾವು ಯೂಶಲಿ ಎಷ್ಟು ವಾಕ್ಯ ಪ್ರಕಾರಗಳು ನೋಡ್ತೀವಿ? ಇದು ಮಿಶ್ರ ವಾಕ್ಯ. ಒಂದು ಯಾವುದು ಸರ್? ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯ ಅಂದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಿಂಗಲ್ ವಾಕ್ಯನ ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಇನ್ನೊಂದು ಯಾವುದು? ಸಂಯೋಜಿತ ವಾಕ್ಯ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯ. ನೋಡಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ವತಂತ್ರ ಸಾಮಾನ್ಯ ವಾಕ್ಯ ಇದೆ, ಇದೊಂದು ಸಾಮಾನ್ಯ ವಾಕ್ಯ ಇದೆ. ಈಗ ಇದೆರಡನ್ನು ಕಂಬೈನ್ ಮಾಡ್ತೀವಿ, ಅದು ಕಂಬೈನ್ ಮಾಡಿದ ತಕ್ಷಣ ಸಂಯೋಜನೆ ಆಗುತ್ತೆ, ಬಟ್ ಸ್ವತಂತ್ರವಾಗಿ ಕೂಡ ನಿಲ್ಲಬಲ್ಲಬಹುದು. ನೋಡಿ, ಈಗ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಅನ್ನೋದು ಒಂದು ಸ್ವತಂತ್ರ ವಾಕ್ಯ. ಇಲ್ಲಿ ಸೆಮಿಕೋಲನ್ ಹಾಕಿ, ಆದ್ದರಿಂದ ವಿಶ್ವೇಶ್ವರ ಪಾಠಕರು ಮಲೇರಿಯಾದಿಂದ ಬಳಯಬೇಕಾಯಿತು. ನೋಡಿ, ಇವೆರಡನ್ನು ಕಂಬೈನ್ ಮಾಡಿದೆ. ಬಟ್ ಎರಡನ್ನು ಸ್ವತಂತ್ರವಾಗಿ ಮಾಡಬಹುದು. ಇಂಥ ವಾಕ್ಯಗಳು ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದಾರೆ. ಇಲ್ಲಿ ನಾವೇನ್ ಮಾಡ್ತೀವಿ? ಆದ್ದರಿಂದ, ಈ ಕಾರಣದಿಂದ ಅಂತ ಸೇರಿಸಿ ಒಂದು ವಾಕ್ಯ ಮಾಡಿದೀವಿ. ಅಂದ್ರೆ ಇಲ್ಲಿ ಈ ಮೂರು ವಾಕ್ಯಗಳನ್ನು ನಾವು ಸಾಮಾನ್ಯ ವಾಕ್ಯವಾಗಿ, ಸ್ವತಂತ್ರ ವಾಕ್ಯವಾಗಿ ಮಾಡಬಹುದು. ಅದನ್ನ ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಆದ್ರೆ ನಮ್ಗೆ ಇಲ್ಲಿ ಏನ್ ಕೊಟ್ಟಿರೋದು? ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಒಂದು ಅಥವಾ ಅನೇಕ ವಾಕ್ಯಗಳು ಅಂದ್ರೆ ನಾವು ಅದನ್ನ ಮಿಶ್ರ ವಾಕ್ಯ ಅಂತೀವಿ. ನೋಡಿ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ಅಧೀನವಾಗಿದ್ದಾರೆ ಅಂದ್ರೆ ಒಂದು ಪ್ರಧಾನ ವಾಕ್ಯವಿದೆ, ಅದಕ್ಕೆ ಕನೆಕ್ಟ್ ಮಾಡಿರ್ತೀವಿ. ಆದ್ರೆ ಇದು ಅದನ್ನ ಬಿಡಿಸ್ಬಿಟ್ರೆ ಸ್ವತಂತ್ರ ಮಾಡಕ್ಕಾಗಲ್ಲ. ಈಗ ಏನಾದ್ರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆ ಸ್ಥಾಪಿಸುವ ವಿಶ್ವೇಶ್ವರಯ್ಯನವರು ನಿರ್ಧರಿಸಿರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವು ಬಹುವಾಗಿ ಮರಗಿದರು. ನೋಡಿ, ಇಲ್ಲಿ ಅಲ್ಲೂ ನಾವು ಸೆಮಿಕೋಲನ್ ಹಾಕಿಲ್ಲ. ಓಕೆ, ಸೊ ಇಂಥ ವಾಕ್ಯಗಳನ್ನ ನಾವೇಂತ ಕರಿತೀವಿ ಸರ್? ಮಿಶ್ರ ವಾಕ್ಯ. ಪ್ರಧಾನ ವಾಕ್ಯ ಯಾವುದು? ಅವರು ಬಹುವಾಗಿ ಮರಿದರು ಅಂತ. ಇನ್ನು ಉಪವಾಕ್ಯಗಳು ಏನಕ್ಕೆ ಮರದ್ರು, ಯಾಕೆ ಮರಗಿದ್ರು ಅವರು ಅನ್ನೋದಿದೆಯಲ್ಲ, ಅದು ಉಪವಾಕ್ಯಗಳು ಇದರಲ್ಲಿ. ಸೊ ಡೆಫಿನಿಷನ್ಸ್ ಕೇಳ್ತಾನೆ ಸ್ನೇಹಿತರೆ. ಒಂದು ವಾಕ್ಯ ಪ್ರಕಾರಗಳನ್ನು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಇನ್ನೊಂದು ಚಿಹ್ನೆಗಳು, ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ಇದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಎಕ್ಸಾಮ್ ಅಲ್ಲಿ ಪದೇ ಪದೇ ಇತ್ತೀಚೆಗೆ ಈ ತರ ಕ್ವಶನ್ಸ್ಗಳು ಬರ್ತಾ ಇದಾವೆ. ಓಕೆ, ಫೈನ್. ನೆಕ್ಸ್ಟ್ ಹೋಗೋಣ ಬನ್ನಿ. ಮೈಸೂರು ಗೆಜೆಟ್ ನ ಪ್ರಥಮ ಸಂಪಾದಕರು ಯಾರು? ಸಿಂಪಲ್ ಕ್ವಶನ್ ಇದು. ನೀವೇ ಹೇಳ್ತೀರಾ, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತೀರಾ. ಯಾರು ಸರ್? 4ನೇ ಆಪ್ಷನ್ ಎಲ್ ರಿಕೆಟ್ಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ಎಲ್ ರಿಕೆಟ್ಸ್. ನೋಡಿ, ನಮ್ಮ ಈ ಮೈಸೂರು ಗೆಜೆಟ್ ಯಾವಾಗ ಸ್ಥಾಪನೆ? 1866. ಕರ್ನಾಟಕದ ಗೆಜೆಟ್ ಅಂದ್ರೆ ಮೈಸೂರು ಸರ್ಕಾರದಿಂದ ಆಗ್ತಾಗಿರ್ತಕ್ಕಂಥದ್ದು. ಅದನ್ನ ಆಂಗ್ಲೋ ಕನ್ನಡ ವಾರಪತ್ರಿಕೆಯಾಗಿ ಗೆಜೆಟ್ ಮಾಡ್ತಾರೆ. ಇದ್ರಲ್ಲಿ ಏನ್ ಮಾಡ್ತಿರ್ತಾರೆ? ಸರ್ಕಾರದ ಅಧಿಸೂಚನೆಗಳನ್ನ, ಅಭಿಪ್ರಾಯಗಳನ್ನ, ಜನರದ್ದು ಮತ್ತೆ ಸರ್ಕಾರದ ಧೋರಣೆಗಳನ್ನ, ಟೀಕೆಗೆ ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ರಿಕೆಟ್ಸ್ ಪ್ರಥಮ ಸಂಪಾದಕರಾಗಿರುತ್ತೆ. 1866ರಲ್ಲಿ ಏಪ್ರಿಲ್ 7ರಂದು ಮೊದಲವಾಗಿ ಪ್ರಕಟ. ಇದು ಯಾವುದು ಸರ್? ವಾರಪತ್ರಿಕೆ. ಬೇಕಾದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಇದೇ ಕ್ವಶನ್ ಇನ್ನೊಂದ್ ತರ ಕೇಳಬಹುದು. ಇದು ಯಾವ ಪತ್ರಿಕೆ? ಕನ್ನಡನೋ ಆಂಗ್ಲೋ ಕನ್ನಡ ವಾರಪತ್ರಿಕೆ? ಅದು ಗೊತ್ತಿರಬೇಕು. ಇನ್ನು ಪತ್ರಿಕೆ ಇತಿಹಾಸ ನೋಡಿದ್ರೆ ತುಂಬಾ ಇದೆ, ನಾನು ತುಂಬಾ ಕೊಟ್ಟಿದ್ದೀನಿ, ಡೀಟೇಲ್ ಬೇಕಾಗಿಲ್ಲ ನಿಮಗೆ. ಮಂಗಳೂರು ಸಮಾಚಾರ, ದಟ್ ಇಸ್ ಫಸ್ಟ್ ಕನ್ನಡ ಪತ್ರಿಕೆ ಅಂತ ನಾವು ಕರಿತೀವಿ. ಹರ್ಮನ್ ಮೋಂಗ್ಲಿಕ್ ಅವರು ಬರ್ದಿರ್ತಕ್ಕಂಥದ್ದು ಅಲ್ವಾ. ಅದಾದ್ಮೇಲೆ ಸುಬುದ್ದಿ ಪ್ರಕಾಶ ಅಂತ ಬರುತ್ತೆ, ವೆರಿ ಇಂಪಾರ್ಟೆಂಟು. ಮೊದಲ ವಾರಪತ್ರಿಕೆ ಆಗಿರುತ್ತೆ ಅದು. ಓಕೆ, ಬೆಳಗಾವಿನಿಂದ ಪ್ರಕಟವಾಗ್ತಿರುತ್ತದೆ. ಅದರ ನಂತರ ಕನ್ನಡ ಜ್ಞಾನ ಬೋಧಕ ಪತ್ರಿಕೆ ಅಂತ ಬರುತ್ತೆ 1961ರಲ್ಲಿ. ಇದು ಕೂಡ ವಾರಪತ್ರಿಕೆ, ನಂತರ ಮಾಸಿಕ ಪತ್ರಿಕೆ ಆಗ್ತದೆ. ಅದಾದ್ಮೇಲೆ ಶೈಕ್ಷಣಿಕವಾಗಿ ಕನ್ನಡ ಶಾಲಾ ಪತ್ರಿಕೆ ಅಂತ ಎಕ್ಸಾಮ್ ಅಲ್ಲಿ ಇಂಥದ್ದು ಕೇಳ್ತಾನೆ. ಬೆಳಗಾವಿಯ ಮಠ ಪತ್ರಿಕೆ ಎಂಬುದು ಇನ್ನೂ ಹೆಸರಲ್ಲಿ ಪ್ರಕಟವಾಗಿತ್ತು. ಓಕೆ, ಶಾಲಾ ಪತ್ರಿಕೆ. ಮತ್ತೆ ಇದಾದ್ಮೇಲೆ ನಮ್ಗೆ 19ನೇ ಶತಮಾನ ಪ್ರಮುಖವಾಗಿ ಸರ್ಕಾರ 1865-66ರಲ್ಲಿ ಬರ್ತಕ್ಕಂಥ ಗೆಜೆಟ್, ಮೈಸೂರು ಗೆಜೆಟ್ ಪತ್ರಿಕೆ. ಅದಾದ್ಮೇಲೆ ಇನ್ನೂ ಬರುತ್ತೆ, ಶೋಧಕ ಅಂತಿದೆ. ಓಕೆ, ಲೋಕ ಶಿಕ್ಷಕ ಅಂತ ಇನ್ನೊಂದು ಪತ್ರಿಕೆ. ತುಂಬಾ ಇತಿಹಾಸ ಇದೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ ಇದ್ರ ಬಗ್ಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರಿಕೆಟ್ಸ್ ಇಸ್ ದ ಸಂಪಾದಕ. ಓಕೆ, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಉನ್ನತಾಧಿಕಾರಿ ಸಮಿತಿಯಿಂದ ಯಾವ ವಿಷಯ ಅಧ್ಯಯನಕ್ಕಾಗಿ ನೇಮಿಸಲಾಯ್ತು? ನೋಡಿ, ಈ ತರ ಕ್ವಶನ್ಸ್ ನಿಮಗೆ GK ಬರುತ್ತೆ. GK ಒಂದೊಂದ್ಸಲ ಕೇಳ್ತಾನೆ, GK ಬರುತ್ತೆ. ನೋಡಿ, ಸಾಮಾನ್ಯ ಕನ್ನಡದ ಬರೋದು ನಿಮಗೆ ಒಂದಷ್ಟು GK ಬರ್ತವೆ. GK ಬರೋದು ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ನಿಮಗೆ ಶಾಸನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಾಮಾನ್ಯ ಕನ್ನಡದಲ್ಲೂ ಬರುತ್ತೆ. ನೋಡಿ ಎಷ್ಟು ನಿಮಗೆ ಸಾಮ್ಯಗಳು. ಅದಕ್ಕೆ ಒಂದು ಓದ್ಕೊಂಡ್ಬಿಟ್ರೆ ನೀವು ಕ್ಲೀನ್ ಆಗಿ GK ಬಂದ್ರೆ ಆನ್ಸರ್ ಮಾಡಬಹುದು, GK ಪತ್ರಿಕೆಯಲ್ಲಿ ಅಥವಾ ಇದ್ರಲ್ಲಿ ಬಂದ್ರೆ ಆನ್ಸರ್ ಮಾಡಬಹುದು. ಓಕೆ, ಇಲ್ಲಿ ನಂಜುಂಡಪ್ಪ ಕೇಳಿದ್ದಾನೆ, GK ಬಂದಿದೆ, KPS ಇತ್ತೀಚೆಗೆ ಬಂದಿದೆ. ಇದು ರಾಜ್ಯಗಳ ಹಿಂದುಳಿದ ಪ್ರದೇಶಗಳ ಅಧ್ಯಯನಕ್ಕೋಸ್ಕರ ಮಾಡಿರ್ತಕ್ಕಂಥ ಆಯೋಗ. ಎಷ್ಟನೇ ಇಸ್ವಿಲಿ ಬಂದಿತ್ತು? 2000ನೇ ಇಸ್ವಿಲಿ. ಓಕೆ, 2002ರಲ್ಲಿ ಅದನ್ನ ಸಬ್ಮಿಟ್ ಮಾಡ್ತಾರೆ. ನಂಜುಂಡಪ್ಪ ವರದಿ ಅಂತಾನೆ ಕರಿತೀವಿ. ಓಕೆ, ಹಿಂದುಳಿದ ಜಿಲ್ಲೆಗಳು ಅಂದ್ರೆ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗೆ ಶಿಫಾರಸು. ಅಸಮತೋಲನ ಕಡಿಮೆ ಆಗ್ಬೇಕಲ್ಲ, ಬೇರೆ ಜಿಲ್ಲೆಗಳಲ್ಲಿ ಒಂದು ಚೆನ್ನಾಗಿರುತ್ತೆ, ಇನ್ನೊಂದು ಜಿಲ್ಲೆ ತುಂಬಾ ಹಿಂದುಳಿಯುತ್ತದೆ. ಹಾಗಾಗಿ ಆ ಒಂದು ತಾಲೂಕುಗಳು ಆ ಹಿಂದುಳಿದ ಒಂದು ಇದನ್ನ ಗುರುತು ಮಾಡಿದಾಗ ಆ ಒಂದು ತಾಲೂಕುಗಳಿಗೆ ಈ ವರದಿಯಲ್ಲಿ 114 ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿರುತ್ತೆ. ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಗಳು, ಬಜೆಟ್ ಹೆಚ್ಚು ದುಡ್ಡುಗಳು ಇವೆಲ್ಲ ಮಾಡ್ತಕ್ಕಂಥದ್ದಾಗುತ್ತೆ. ಅವಾಗ ಸಮತೋಲನ ಅಂದ್ರೆ ಏನು?
ಪ್ರಾದೇಶಿಕ ಅಸಮತೋಲನ ಗುರುತಿಸ್ಬೇಕು, ಅದನ್ನ ಕಮ್ಮಿ ಮಾಡಬೇಕು, ಅಸಮತೋಲನ ಕಮ್ಮಿ ಮಾಡಿ ಸಮತೋಲನ ಮಾಡಬೇಕು ಅನ್ನೋದು. ಓಕೆ, ಸೊ ಇದು ಏನು ಸರ್, ಪ್ರಾದೇಶಿಕ ಅಸಮಾನತೆಯನ್ನು ಅಧ್ಯಯನ ಮಾಡಲು, ಅಂದ್ರೆ ಹಿಂದುಳಿದ ತಾಲೂಕುಗಳು, ಹಿಂದುಳಿದ ಪ್ರದೇಶಗಳು ಅಂತ ಏನ್ ಕರಿತೀವಿ ಅದನ್ನ ಅಧ್ಯಯನ ಮಾಡಲು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಮೈಸೂರು ಪ್ರಾಂತ್ಯದಲ್ಲಿ ವ್ಯಂಜನಾಂತ ಶಬ್ದಗಳಿಗೆ ಉತ್ತರಿಸುವ ಊ ಸ್ವರ ಧಾರವಾಡ ಪ್ರಾಂತ್ಯದಲ್ಲಿ ಯಾವ ಸ್ವರ ಆಗುತ್ತದೆ? ಓಕೆ, ಧಾರವಾಡದವರಿಗೆ ಅಂತೂ ಗೊತ್ತಿರುತ್ತಿದ್ದು ಅಲ್ವಾ. ಮೈಸೂರಿನ ಎ ಇರ್ತಕ್ಕಂಥದ್ದು ಓ ಆಗ್ತದೆ. ಮನೆ, ಈಗ ಫಾರ್ ಎಕ್ಸಾಂಪಲ್ ಮನೆ ಅಂತಕ್ಕಂಥದ್ದು ಮನಿ ಆಗ್ತದೆ, ಮನಿ ಅಂತಾರೆ ಅಲ್ಲಿ ಮನೆ ಅಂದ್ರೆ ಇಲ್ಲಿ ಅಲ್ವಾ. ಮನೆ ಎ, ಮನಿ ಇ ಅಲ್ವಾ, ಮನಿ ಇ ಆಗುತ್ತೆ, ಎ ಇ ಆಗುತ್ತೆ. ಹಾಗೆ ಊ ಅಂತಕ್ಕಂಥದ್ದು ಆ ಆಗುತ್ತೆ. ಯಾವ್ದು ಎಕ್ಸಾಂಪಲ್ ಕೊಡ್ತೀರಾ? ಸೊ ಊ ಅನ್ನಕ್ಕಂಥದ್ದು ಧಾರವಾಡದಲ್ಲಿ ಆ ಅಕಾರ ಕಾರ ಅಂತ ಆಗುತ್ತೆ. ಎಕ್ಸಾಂಪಲ್ ಕೊಡ್ತೀರಾ ಯಾವ್ದಾದ್ರು? ಆಮೇಲೆ ಶಬ್ದದ ಮಧ್ಯದಲ್ಲಿ ಓ ಸ್ವರ ಇದ್ರೆ ಆ ಆಗುತ್ತೆ. ಈಗ ಕೋಟೆಗೆ ಕ್ವಾಟೆ ಅಂತಾರೆ, ಆ ಕಡೆ ದೋಸೆಗೆ ದ್ವಾಸಿ, ಈ ತರ ಅರ್ಥ ಆಗ್ತಿದಿಲ್ಲ. ಈ ತರ ಬೇರೆ ಬೇರೆ ಕಡೆ ಬೇರೆ ಬೇರೆ ಇರುತ್ತೆ. ಅದೇ ರೀತಿ ನೀವು ಬೇರೆ ಈಗ ಧಾರವಾಡ ಅಂತಲ್ಲ, ಧಾರವಾಡ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ರೆ ನಿಮ್ಗೆ ಅಲ್ಲಿ ಬೆಳಗಾವಿ, ಹಾವೇರಿ, ಅಲ್ಲೆಲ್ಲ ಒಂದೊಂದು 10 ಕಿಲೋಮೀಟರ್ ಒಂದೊಂದು ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಭಾಷೆಗಳಲ್ಲಿ. ಒಂದು ಫುಡ್ಗಳಲ್ಲೂ ಅಷ್ಟೇ, ಭಾಷೆಗಳಲ್ಲೂ ಅಷ್ಟೇ ಅಲ್ವಾ. ಸೊ ಹೇಳಿ ನೋಡೋಣ, ಎಕ್ಸಾಂಪಲ್ ಕೊಡಿ, ಕಮೆಂಟ್ ಮಾಡಿ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಕವಿ ಶ್ರೀ ವಿಜಯನ ಆಶ್ರಯದಾತ. ನೋಡಿ, ಸಿಂಪಲ್ ಕ್ವಶನ್. ಶ್ರೀ ವಿಜಯನ ಆಶ್ರಯದಾತ ಯಾರು? ಅಮೋಘ ವರ್ಷ ನೃಪತುಂಗ ಅಲ್ವಾ. ಶ್ರೀ ವಿಜಯ ಅವನ ಕವಿರಾಜ ಮಾರ್ಗ ನಾವೇನ್ ಕರಿತೀವಿ, ತುಂಬಾ ಇಂಪಾರ್ಟೆಂಟ್ ಅದು. ಅದರಲ್ಲಿ ಕನ್ನಡಿಗರ ಗುಣ, ಕನ್ನಡ ಭಾಷೆ ಬಗ್ಗೆ, ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಕ್ವಶನ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ, ಕನ್ನಡ ಭಾಷೆಯಲ್ಲಿ ಉತ್ತರ ದಕ್ಷಿಣ ಮಾರ್ಗಗಳ ಕುರಿತು ಮೊದಲಿಗೆ ಹೇಳಿದವರು ಯಾರು? ಸಾರಿ, ಹೇಳ್ತೀರಾ? ಇದು ಅಷ್ಟೇ, ಕನ್ನಡದ ಭಾಷೆಗಳಲ್ಲಿ ಉತ್ತರ ದಕ್ಷಿಣ ಮಾರ್ಗ. ಇಲ್ಲೇ ನಾನು ಹೇಳ್ತಾ ಇದ್ದೆ ನಿಮ್ಗೆ ನೋಡಿ, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆ ಹರಡಿತ್ತು ಅಂತ ಉಲ್ಲೇಖ ಹೇಳ್ತಾರೆ ಯಾವ್ದೋ ಕವಿರಾಜ ಮಾರ್ಗದಲ್ಲಿದೆ. ಓಕೆ, ಸೊ ಹಂಗಾದ್ರೆ ಇದನ್ನ ನಾವು ಅದು ಅಂದ್ಕೋಬೇಕಾ? ಇಲ್ಲ, ಕವಿರಾಜ ಮಾರ್ಗದಲ್ಲಿ 3 ಬರುತ್ತೆ ಸ್ನೇಹಿತರೆ. ಎಸ್, ದ ರೈಟ್ ಆನ್ಸರ್ ಬಂದು ಶ್ರೀ ವಿಜಯ. ಇಲ್ಲಿ ಕೂಡ ಇಲ್ಲಿ ಈ ಒಂದು ಗ್ರಂಥದಲ್ಲಿ ನಾವು ನೋಡಿದ್ರೆ 3 ಪರಿಚ್ಛೇದಗಳಿದೆ. ದೋಷಾರ್ನು ವರ್ಣನ, ಶಬ್ದಾಲಂಕಾರ, ವರ್ಣ ನಿರ್ಣಯ, ಅರ್ಥಾಲಂಕಾರ ಪ್ರಕರಣ ಅಂತ ಹೇಳಿ. ಇದರಲ್ಲಿ ನಿಮ್ಗೆ 2ನೇದು ನೋಡಿ, ಮೊದಲ ಪರಿಚ್ಛೇದದ ವಿಷಯ ಏನಾಗಿರುತ್ತೆ, ವಿಷಯಗಳು ವಿವಿಧವಾಗಿವೆ. 2ನೇ ಪರಿಚ್ಛೇದದಲ್ಲಿ ಶಬ್ದಾಲಂಕಾರ ನಿರೂಪಣೆ ಮತ್ತು ದಕ್ಷಿಣೋತ್ತರ ಮಾರ್ಗಗಳ ಪ್ರಸ್ತಾಪವಿದೆ. ಓಕೆ, ಯಾವುದು 2ನೇ ಪರಿಚ್ಛೇದದಲ್ಲಿ ಬರುತ್ತೆ, ಉತ್ತರ ದಕ್ಷಿಣ ಮಾರ್ಗಗಳ ಪ್ರಸ್ತಾಪ ಎಲ್ಲಿ? ಕವಿರಾಜ ಮಾರ್ಗ, ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ. ಓಕೆ, ಸೊ ನೋಡಿ ಎಂತೆಂಥದ್ದು ಪ್ರಶ್ನೆ ಬರುತ್ತೆ ಅಂತ. ಇದು ನಿಮ್ಗೆ ಅಷ್ಟು ಡ್ಯೂಟೇಲ್ ಆಗಿ ಯಾರೋ ಕವಿರಾಜ ಮಾರ್ಗ ಓದ್ಕೊಂಡಿರಲ್ಲ ಅಲ್ವಾ. ಯಾರ IAS ಸ್ವಲ್ಪ ಓದ್ತಿರ್ತೀರಾ, KS, ಸಾಹಿತ್ಯ, ಅವ್ರು ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಇರುತ್ತೆ. ಓಕೆ, ಸಾಹಿತ್ಯ ತಗೊಂಡಿದ್ರೆ ಯಾವ್ದೋ ಆಪ್ಷನಲ್ ಅಲ್ಲಿ. ಓಕೆ, ಸೊ ಇಲ್ಲಿ ನೀವು ನಾನು ಅದನ್ನೇ ಹೇಳಿದ್ದು, ಇಲ್ಲಿ ನೋಡಿ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆ ಹರಡಿತು ಅಂತ ಉಲ್ಲೇಖ ಅಂತ. ಇದಂತೂ ತುಂಬಾ ಜನ ಸಿಂಪಲ್ ವರ್ಡ್, ಇದನ್ನ ನಿಮಗೆ ಸ್ಕೂಲ್ ಬುಕ್ಸ್ ಗಳು ಓದಿದ್ರೆ ಕೊಟ್ಟಿರ್ತಾನೆ. ಓಕೆ, ಸೊ ಇದನ್ನ ಇಟ್ಕೊಂಡು ನಾವು ಆನ್ಸರ್ ಮಾಡ್ಬೋದು. ಓಕೆ, ಫೈನ್, ಅರ್ಥ ಆಗ್ತಿದೆಯಲ್ಲ. ಸೊ ಈಗ ಒಂದಷ್ಟು ಕ್ವಶನ್ಸ್ ಗಳು ಇನ್ನೊಂದು ರೀತಿ ಬರುತ್ತೆ, ಮುಂದೆ ತೋರಿಸ್ತೀನಿ ಅದ್ರ ಕೂಡ. ಇಲ್ಲಿ ಆ ಪಟ್ಟಿಯಲ್ಲಿರೋ ಪದಗಳನ್ನು ಆ ಪಟ್ಟಿಯೊಂದಿಗೆ ಸರಿ ಹೊಂದಿಸ್ಬೇಕು. ಅಂದ್ರೆ ಕೃತಜ್ಞ ಅಂದ್ರೇನು, ಪ್ರಧಾನ ಅಂದ್ರೇನು, ಕೃತಜ್ಞ ಅಂದ್ರೆ ಪ್ರಧಾನ ಅಂದ್ರೇನು. ನೋಡಿ, ಇಲ್ಲಿ ಕೃತಜ್ಞ ಈ ಸ್ವಲ್ಪ ನಿಮ್ಗೆ ಅಕ್ಷರಗಳು ಬೇರೆ ಬೇರೆ ತರ ಇರುತ್ತಲ್ವಾ. ಈ ಕೃತಜ್ಞ ಅಂತಕ್ಕಂಥದ್ದು ಏನಿದೆ, ಇದು ನಾವು ಉಪಕಾರ ಮಾಡೋರ್ನ ಸ್ಮರಣಿಸ್ಕೊಳ್ತಕ್ಕಂಥದ್ದು. ಓಕೆ, ಈ ಪ್ರದಾನ ಅಂದ್ರೆ ಈಗ ಪ್ರಶಸ್ತಿ ಪ್ರದಾನ ಅಂದ್ರೆ ವಿತರಣೆ ಮಾಡ್ತೀವಿ, ಪ್ರಶಸ್ತಿ ಒಂದು ಏನೋ ಗಿಫ್ಟ್ ಕೊಡ್ತಕ್ಕಂಥದ್ದು, ದಾನ ಮಾಡ್ತೀವಿ, ವಿತರಣೆ ಮಾಡ್ತಕ್ಕಂಥದ್ದು. ಈ ಪ್ರಧಾನ ಬೇರೆ, ಈ ಪ್ರಧಾನ ಮಂತ್ರಿ ಅಂತೀವಿ, ಇದನ್ನ ಪ್ರಧಾನ ಮಂತ್ರಿ ಅಂತೀವಿ, ಇದನ್ನ ಪ್ರಶಸ್ತಿ ಪ್ರದಾನ ಅಂತೀವಿ. ಅದು ವಿತರಣೆ ಅಲ್ವಾ, ಪ್ರಶಸ್ತಿ ಪ್ರಧಾನ ಮಂತ್ರಿ ಅಂದ್ರೆ ಮುಖ್ಯವಾದವರು, ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಅದಕ್ಕೆ ಮುಖ್ಯ ಇಲ್ಲಿ ಬರುತ್ತೆ. ಈ ಕೃತಜ್ಞ, ಈ ಒಂದು ದೊಡ್ಡ ಜ್ಞ ಇದೆಯಲ್ಲ, ಇದಕ್ಕೆ ಉಪಕರಣ ಸ್ಮರಣೆ ಇಲ್ಲದವ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫೈನ್, ನೋಡಿ ಈ ತರ ಕ್ವಶನ್ಸ್ ಬಂದ್ಬಿಡ್ತೀವಿ, ಏನು ಮಾಡೋಕ್ಕಾಗಲ್ಲ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೈನ್ ಕೊಟ್ರೆ ಆನ್ಸರ್ ಮಾಡಬಹುದು. ಸ್ವಲ್ಪ ಅವನು ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಈ ತರ ಕೊಟ್ಬಿಡ್ತಾರೆ. ಈ ತರ ಪ್ರಶ್ನೆ ಬಂದ್ರೆ ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡೋಕ್ಕಾಗತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಒಂದೇನು ಅಂದ್ರೆ, ಯಾವ್ದಾದ್ರು ಒಂದು ಮಾತೆಂಬುದು ಜ್ಯೋತಿರ್ಲಿಂಗ. ಓಕೆ, ಮಾತೆಂಬುದು ಜ್ಯೋತಿರ್ಲಿಂಗ, ಇದು ಯಾರು ಹೇಳಿದ್ರು ಅನ್ನೋದು ನಿಮ್ಗೆ ಗೊತ್ತಿದ್ರೆ, ಎಲ್ಲಿ ಯಾವ ಒಂದು ಕಾವ್ಯದಲ್ಲಿ ಬರುತ್ತೆ ಅಥವಾ ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ. ಈಗ ಲಲ್ಲೆ ಮಾತು. ಓಕೆ, ಈ ಲಲ್ಲೆ ಮಾತು ಇದು ತುಂಬಾ ಹಾಡಾಗಿದೆ ಇದು. ಓಕೆ, ಎಸ್ಪೆಷಲಿ ಬೇಂದ್ರೆ ಅವ್ರದ್ದು ತುಂಬಾ ಫಿಲಂಗಳಲ್ಲಿ ಹಾಡಾಗಿದೆ.
ಯಾಕೆ ನಾನು ತೋರಿಸ್ತೀನಿ ನಿಮಗೆ. ಉತ್ತರ ಧ್ರುವದಿಂ ದಕ್ಷಿಣ ಈ ತರದ್ ಕೊಟ್ರೆ ಆನ್ಸರ್ ಮಾಡ್ಬೋದು. 4 ತಂತಿ. ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿ ಯಾವ ಹಾಡಾಗಿದೆ, ಇವ್ರಗಳನ್ನೇ ತಗೊಂಡು ಹಾಡು ಮಾಡಿರ್ತಕ್ಕಂಥದ್ದು. ಓಕೆ, ಅಂದ್ರೆ ಈ ತರ ಸ್ಪೆಸಿಫಿಕ್ ಆಗಿ ಕೊಟ್ಬಿಟ್ರೆ ಮಾಡ್ಬೋದು. ಮೂಡಲ ಮನೆಯ ಇದೆಲ್ಲ ಇದೆಯಲ್ಲ ನೋಡಿ. ಆದ್ರೆ ನಿಮಗೆ ಇಲ್ಲಿ ನಲ್ಲೇ ನಿನ್ನ ನಲ್ಲೇ ಮಾತು ಅನ್ನೋದು ಈ ತರದ್ ಕೇಳಿದ್ರೆ ಒಲವೆಂಬ ಹೊತ್ತಿಗೆ ಈ ತರ ಅಂದ್ರೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು ಕೊಟ್ರೆ ಈ ತರದ್ದು ನೀವು ಹೇಳ್ತೀರಾ. ಈ ತರ ಕೊಟ್ರೆ ಏನು ಮಾಡಕ್ಕಾಗಲ್ಲ. ಓಕೆ, ಲಲ್ಲೆ ಮಾತು ಬೇಂದ್ರೆ ಅವರ ಒಂದು ಲೇಖನ, ಅವರ ಒಂದು ಇದರಿಂದ ತಗೊಂಡಿರ್ತಕ್ಕಂಥದ್ದು ನೋಡಿ. ಅಟ್ಲೀಸ್ಟ್ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ, ಇದು ಬಂದು ಜ್ಯೋತಿರ್ಲಿಂಗ ಅಂದ ತಕ್ಷಣ ಇಲ್ಲಿ ನಿಮ್ಗೆ ಅಲ್ಲಮ್ಮ ಪ್ರಭು ಗೊತ್ತಾಗ್ಬಿಡ್ಬೇಕು. ಅಲ್ಲಮ್ಮ ಪ್ರಭು ಅನ್ಸ್ಬಿಡ್ಬೇಕು ನಿಮ್ಗೆ ನೋಡಿ ಈ ತರದ್ದು. ಈಗ ಸಿಗೆ 4 ಇದೊಂದೇ ಆಪ್ಷನ್ ಅಲ್ಲಿ ಇರೋದು. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಒಂದೂರ ಭಾಷೆ ಹೊಂದಿರಲಿ, BM ಶ್ರೀ ಅವರದ್ದು ಇದು. ವಿಶ್ವದ ಒಳನುಡಿ, ಇದು ಅಕ್ಕ ಮಹಾದೇವಿ. ಓಕೆ, ಸೊ ಆಪ್ಷನ್ 3 ನೋಡಿ. ಈ ತರ ಬಂದಾಗ ನಿಮ್ಗೆ ಯಾವ್ದಾರ ಒಂದು ಗೊತ್ತಿದ್ರೆ ಅದನ್ನ ಆಪ್ಷನಲ್ ಚೆಕ್ ಮಾಡಿ ಆನ್ಸರ್ ಮಾಡಬಹುದು. ಓಕೆ, ಇಲ್ಲ ಅಂದ್ರೆ ಈ ತರದ್ದು ನೋಡಿ ಎಷ್ಟು ಅಂತ ಓದಕ್ಕಾಗುತ್ತೆ. ಈ ತರ ತುಂಬಾ ನೋಡಿ ಈ ತರದ್ದು ಈಸಿ ಆಗಿರುವಂತದ್ದು ಕೊಟ್ರೆ ನೀವೇ ಆನ್ಸರ್ ಮಾಡ್ತೀರಾ. ಓಕೆ, ಫೆಮಿಲಿಯರ್ ಆಗಿರೋ ಒಂದು ಇಂಪಾರ್ಟೆಂಟ್ ಆಗಿ ಫೆಮಿಲಿಯರ್ ಆಗಿರೋದು ಕೊಟ್ರೆ, ಅದೇ ತುಂಬಾ ಈ ತರ ಒಳಗು ಹೊಕ್ಕಿಯನ್ನು ತುಂಬಾ ಬೇಕು ಅಂತಾನೆ ಕಷ್ಟ ಮಾಡ್ಬೇಕು ಅಂತ ಕೊಟ್ರೆ ಈ ತರದ್ದೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೆಗೆಟಿವ್ ಇದ್ರೆ ಯೋಚನೆ ಮಾಡಿ ನೀವು ಟಿಕ್ ಮಾಡ್ಬೇಕಾಗುತ್ತೆ. 90% 80% ಅಪ್ರಾಕ್ಸಿಮೇಟ್ಲಿ ನೀವು ಟಿಕ್ ಮಾಡ್ಬೋದು ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಹೇಳಿಕೆ ಸಾಮರ್ಥ್ಯಗಳನ್ನು ಅರ್ಥೈಸಿಕೊಂಡು ಸರಿಯಾದ ಹೇಳಿಕೆ ಸಾಮರ್ಥ್ಯವನ್ನು ಗುರುತಿಸಿ. ಓಕೆ, ಹೇಳಿಕೆ ಏನಿದೆ? ಕನ್ನಡ ಭಾಷೆಯ ವಾಕ್ಯ ರಚನಾ ನಿಯಮ ರೇಖಾತ್ಮಕವಾಗಿರ್ತದೆ. ಅಂದರೆ ಲಿಂಗ, ವಚನ, ವಿಭಕ್ತಿ, ಪುರುಷ ಈ 4 ಅಂಶಗಳು ಕ್ರಮಬದ್ಧವಾಗಿ ಬರಬೇಕು. ಇವುಗಳನ್ನು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃ ಕರ್ಮ ಕ್ರಿಯೆ ಅಂತ ಕರಿತೀವಿ ಅಲ್ವಾ ಸರ್? ಕರ್ತೃ ಅಂದ್ರೆ ಇಲ್ಲಿ ಯಾವ ಒಂದು ಯಾರು ಹೇಳ್ತಾ ಇದ್ದಾರೆ, ಕರ್ಮ ಏನ್ ಕರ್ಮ ಅಂದ್ರೆ ಈಗ ರಾಮ ಕಾಡಿಗೆ ಬಂದನು, ರಾವಣ ಈ ತರದೆಲ್ಲ ನೀವು ಓದಿರ್ತೀರ. ಕರ್ತೃ ಕರ್ಮ ಕ್ರಿಯೆ ಎಲ್ಲ ಅಂದ್ರೆ ಹೌದು, ಕ್ರಿಯಾಪದ ಇರ್ಬೇಕಲ್ಲಿ, ಕರ್ತೃ ಇರಬೇಕು, ಮತ್ತೆ ಯಾವ ವಚನದಲ್ಲಿ ಇರಬೇಕು, ಮತ್ತೆ ಇದು ರಾಮ ಅಂತಾನೆ ಇರ್ಬೇಕು ಅಂತಲ್ಲ, ಅವನು ಸರ್ವನಾಮ ಕೂಡ ಇರ್ಬೋದಲ್ವಾ. ಅಂದ್ರೆ ಇಲ್ಲಿ ಪುರುಷ ಅಂದ್ರೆ ಯಾವ ಪುರುಷ? ಇದು ಪ್ರಥಮ ಪುರುಷನ, ಉತ್ತಮ ಪುರುಷನ, ಅರ್ಥ ಆಗ್ತಿದೆಯಲ್ಲ? ಸೊ ಅಂದ್ರೆ ನಾನು, ನಾವ, ಅವನು, ಅವಳ, ಅವರು, ಇವ ಈ ತರ ಬರುತ್ತಲ್ಲ, ಈ ತರ ಎಲ್ಲ ಇದ್ದಾಗ ಅದು ಪರಿಪೂರ್ಣವಾಗಿದೆ. ಹೌದು, ದಿಸ್ ಇಸ್ ಕರೆಕ್ಟ್ ಇದು ಅಲ್ವಾ? ಕನ್ನಡ ಕ್ರಿಯಾಪದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯ. ಹೌದು, ಕನ್ನಡದಲ್ಲಿ ಮಾಡಿದನು, ಕೊಂದನು, ತಿಂದನು ಈ ತರಂತ ನಾವು ಮಾಡೋದು. ಇಂಗ್ಲಿಷ್ ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಕ್ರಿಯಾಪದ ಯೂಶುವಲಿ ಅಲ್ವಾ? ಇಲ್ಲಿ ವರ್ಬು ಮಧ್ಯದಲ್ಲಿ ಬರುತ್ತೆ ಇಂಗ್ಲಿಷ್ ಅಲ್ಲಿ, ಅದು ಕನ್ನಡದಲ್ಲಿ ಕೊನೆಯಲ್ಲಿ ಯೂಸ್ ಮಾಡ್ತೀವಿ. ಕರ್ತು ಕರ್ಮ ಕ್ರಿಯೆ ಅಂತೀವಿ ಅಲ್ವಾ? ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಹೇಳಿಕೆ ಮತ್ತು ಸಮರ್ಥನೆ ಎರಡೂ ಕೂಡ ಸರಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಾರೆ. ಆಹಾ, ಈ ನೀರು ಸಕ್ಕರೆಯ ಪಾನಕದಂತಿದೆ. ಈ ಮೇಲಿನ ವಾಕ್ಯದಲ್ಲಿ ಆಹಾ ಎಂಬುದು ನೋಡಿ ಸಿಂಪಲ್ ಕ್ವಶನ್ ವ್ಯಾಕರಣದ್ದು. ಆಹಾ ಅಂದ್ರೆ ಇಲ್ಲಿ ಆಶ್ಚರ್ಯ ಇದೆ. ಆಶ್ಚರ್ಯ ಅಂದ್ರೆ ಇಲ್ಲಿ ಆಶ್ಚರ್ಯ ಅಂತ ಯಾವ್ದು ಆಪ್ಷನ್ ಇಲ್ಲ. ಅಂದ್ರೆ ಭಾವನೆ ವ್ಯಕ್ತಪಡಿಸ್ತಾ ಇರೋದು. ಇಟ್ ಈಸ್ ಭಾವಸೂಚಕ ಅವ್ಯಯ ಅಲ್ವಾ? ತುಂಬಾ ಇಂಪಾರ್ಟೆಂಟ್ ಅವ್ಯಯಗಳಲ್ಲಿ ಸ್ನೇಹಿತರೆ. ಭಾವಸೂಚಕ ಮತ್ತೆ ಸಾಮಾನ್ಯಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ. ಇಲ್ಲಿ ನೋಡಿ, ಭಾವಸೂಚಕದಲ್ಲಿ ನಿಮ್ಗೆ ಆಹಾ, ಬಳಿರೆ, ಅಯ್ಯೋ, ಓಹೋ ಅಂತೆಲ್ಲ ಬರುತ್ತೆ. ಇವೆಲ್ಲ ವ್ಯಾಕರಣದಲ್ಲಿ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಿ ವ್ಯಾಕರಣದ ವಿಡಿಯೋ. ಮತ್ತೆ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥ 100+ ಒಂದು ಮ್ಯಾರಥಾನ್ ಇರತಕ್ಕಂಥ ಸಾಹಿತ್ಯದ್ದು ಎಲ್ಲ ಕೊಟ್ಟಿರ್ತೀನಿ ಲಿಂಕ್ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೋಬಹುದು. ಅವಧರಣಾರ್ಥಕ ಅವ್ಯಯ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಅವನೇ, ಅದುವೇ, ನೀನೇ, ಅವಳೇ ಅಂತಕ್ಕಂಥ ಪದಗಳ ಏ ಅಂತ ಬರುತ್ತಲ್ಲ ಅಂತದ್ದು ನೇ ಏ ಆಗುತ್ತೆ. ಓಕೆ, ಯಾವ ಏ ಆಗ್ಬೇಕು? ಈ ಏ ಆಗ್ಬೇಕು. ಓಕೆ, ಅವನೇ ಅಂದ್ರೆ ದೀರ್ಘ, ಇಲ್ಲಿ ನೋಡಿ ದೀರ್ಘ ಬಂದಿದೆ ಇಲ್ಲಿ. ಫೈನ್. ಮತ್ತೆ ಹಾಗೆ ಸಾಮಾನ್ಯಾರ್ಥಕವನ್ನೇ ಕೇಳ್ತಾನೆ. ಬೇಗನೆ, ಮೆಲ್ಲನೆ, ಚೆನ್ನಾಗಿ, ಓಕೆ, ಸುಮ್ಮನೆ ಈ ತರ ಪದಗಳು ಕೂಡ ಬಂದಿವೆ ಎಕ್ಸಾಮ್ ಅಲ್ಲಿ. ಫೈನ್ ಸರ್, ಅರ್ಥ ಆಯ್ತಲ್ಲ ಭಾವಸೂಚಕ ಅವ್ಯಯ ಅಂತ. ನೆಕ್ಸ್ಟ್ ಹೋಗೋಣ ಬನ್ನಿ. ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು. ಈ ವಾಕ್ಯದಲ್ಲಿ ಬಂದಿರೋ ಶನಿ ಯಾವ ಲಿಂಗ? ನೋಡಿ ಸಿಂಪಲ್ ಕ್ವಶನ್. ಇಲ್ಲಿ ನಪುಂಸಕ ಲಿಂಗನೂ ಇದೆ, ನಿತ್ಯ ನಪುಂಸಕ ಲಿಂಗ ಇದೆ. ಓಕೆ, ಶನಿ ಅಂತಕ್ಕಂಥದ್ದು ಯಾವ್ದು ಬರುತ್ತೆ? ನಪುಂಸಕ ಲಿಂಗ ಅದು. ಓಕೆ, ನಪುಂಸಕ ಲಿಂಗದಲ್ಲಿ ನೀವು ಸ್ನೇಹಿತರೆ ಪುನ್ನಪುಂಸಕ ಲಿಂಗ ಬರುತ್ತೆ, ಸ್ತ್ರೀ ನಪುಂಸಕ ಮತ್ತೆ ನಿತ್ಯ ನಪುಂಸಕ ಲಿಂಗ. ಇಲ್ಲಿ ಪುನ್ನಪುಂಸಕ ಲಿಂಗ ಅಂದ್ರೆ ಈಗ ಶನಿ, ಸೂರ್ಯ ಅಂದ್ರೆ ಪುನ್ನಪುಂಸಕ ಲಿಂಗ. ಅದ್ರಲ್ಲಿ ಪುನ್ನಪುಂಸಕ ಲಿಂಗ ಕೊಟ್ಟಿಲ್ಲ, ನಪುಂಸಕ ಲಿಂಗ ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಈಗ ನಿತ್ಯ ನಪುಂಸಕ ಲಿಂಗ ಇದೆ. ನಿತ್ಯ ನಪುಂಸಕ ಉದಾಹರಣೆ ಯಾವುದು? ಮಗು, ಶಿಶು ಅಲ್ವಾ? ಶಿಶು. ಪುನ್ನಪುಂಸಕ ಲಿಂಗ ಸೂರ್ಯ, ಚಂದ್ರ, ಶನಿ. ಓಕೆ, ನಪುಂಸಕ ಲಿಂಗ ಆದ್ರೆ ಈಗ ಚಂದ್ರ ಮೂಡಿತು ಅಂದ್ರೆ ಪುಲ್ಲಿಂಗ, ಚಂದ್ರ ಮೂಡಿದನು ಇದು ಪುಲ್ಲಿಂಗ. ಚಂದ್ರ ಅಂತ ಬಂದಾಗ ಜಸ್ಟ್ ಚಂದ್ರ ಅಥವಾ ಶನಿ ಅಂದಾಗ ಶನಿಯು ಕಾಡುತ್ತದೆ ಇಸ್ ಡಿಫ್ರೆಂಟ್. ಇಲ್ಲೇನಿದೆ? ಶನಿಯೇ ಕಡೆಯದು ಅಂತಿದೆ. ಇಲ್ಲೇನಿದೆ? ಬರೀ ಶನಿ ಅನ್ನೋದು ಕೊಟ್ಟಿದ್ರೆ ನಾವು ಏನೋ ಅವನು ಹುಡುಗ ಪುಲ್ಲಿಂಗ ಅನ್ಬೋದು. ಇಲ್ಲಿ ಶನಿಯೇ ಕಡೆಯದು. ಈ ವಾಕ್ಯ ಕಡೆಯದು ಅಂದ್ರೆ ಏನೋ
ಕಡೆಯದು ಅಂದ್ರೆ ಅದು ಇದು ಅನ್ನೋಕೆ ನಾವು ಅಪಂಸಕಲಿಂಗ ಯೂಸ್ ಮಾಡೋದು. ಅದು ಇದು. ಅವನು ಇವನು ಅಂದ್ರೆ ಮೂಡಿದನು ಅಂದ್ರೆ ಪುಲ್ಲಿಂಗ ಆಗುತ್ತೆ. ಅದು ಇದು ಅಂದ್ರೆ ನಪುಂಸಕಲಿಂಗ ಆಗುತ್ತೆ. ಸೊ ಶನಿಯು ಕಾಡುತ್ತದೆ ಅಥವಾ ಶನಿಯೇ ಕಡಿಯೋದು ಅಂದ್ರೆ ನಪುಂಸಕಲಿಂಗ. ಯಾವ ಪರ್ಟಿಕ್ಯುಲರ್ ಆಗಿ ನಪುಂಸಕಲಿಂಗ. ಅದು ಎಕ್ಸಾಮ್ ಅಲ್ಲಿ ಆಪ್ಷನ್ ಕೊಟ್ಟಿದ್ರೆ ಹಾಕಿ, ಇಲ್ಲ ಅಂದ್ರೆ ನಪುಂಸಕಲಿಂಗ ಇದ್ರೆ ನಪುಂಸಕ ಟಿಕ್ ಹಾಕ್ಬೋದು. ಅದೇ ರೀತಿ ನಿಮಗೆ ಇಲ್ಲಿ ಸ್ತ್ರೀ ನಪುಂಸಕಲಿಂಗ, ಅದರಲ್ಲೂ ಕೂಡ ದೇವತೆ ಲಕ್ಷ್ಮಿ ಸರಸ್ವತಿ ಅಂತ ಬರುತ್ತೆ. ಒಲಿಯಿತು, ಸರಸ್ವತಿ ಒಲಿತು, ದೇವತೆ ಬಂದಳು, ಬಂದನು, ಏನೋ ಬರುವುದು, ಈ ತರ ಎಲ್ಲ ಹೇಳ್ತೀವಲ್ಲ, ಅದು ನಾವು ಸ್ತ್ರೀ ನಪುಂಸಕಲಿಂಗ ಅಂತ ಕರಿತೀವಿ. ಈಗ ಸರಸ್ವತಿ ಕೃಪೆ ಮಾಡಿತು ಅಂತೀವಿ. ಓಕೆ, ಮಾಡಿದಳು ಅಂದ್ರೆ ಸ್ತ್ರೀ ಆಗುತ್ತೆ, ಮಾಡಿತು ಅಂದ್ರೆ ಅದು ಸ್ತ್ರೀ ನಪುಂಸಕಲಿಂಗ ಆಗುತ್ತೆ. ಓಕೆ, ಹಾಗೆ ಶಿಶು ಜನಿಸಿತು, ಕೂಸು ಮಲಗಿಸು, ಅರಳುತ್ತದೆ, ಅದು ಇದು ಮಾಡು, ಇನ್ ಬರುತ್ತಲ್ಲ, ಅದು ಹುಡುಗನೋಲ ಹುಡುಗಿನೋಲ ರೀತಿ ಅಂದ್ರೆ ನಪುಂಸಕಲಿಂಗ ಅನ್ನೋ ರೀತಿ ಹೇಳ್ತೀವಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ನಿಲ್ಲು ನಿಲ್ಲು, ಬೇಗ ಬೇಗ, ಹೌದು ಹೌದು, ಈ ಪದದ ವ್ಯಾಕರಣಾಂಶ ಗುರುತಿಸಿ. ಸಿಂಪಲ್ ನೋಡು, ನಿಲ್ಲು ನಿಲ್ಲು ಎರಡು ಸೇಮ್ ಇದೆ ಅಂದ್ರೆ ಏನರ್ಥ? ದ್ವಿರುಕ್ತಿ. ಇಲ್ಲಿ ಜೋಡು ನುಡಿ, ಜೋಡು ನುಡಿ ಕನ್ಫ್ಯೂಸ್ ಮಾಡ್ಕೊಂಡು, ಜೋಡು ನುಡಿ ಅಂದ್ರೆ ಅದು ಕೂಡ ಸೇಮ್ ಇರುತ್ತೆ, ಬಟ್ ನಿಮ್ಗೆ ಕೊನೆದಿದೆಯಲ್ಲ ಇದು ಮೀನಿಂಗ್ ಆಗೇ ಇರ್ಬೇಕು. ಈಗ ಮನೆ ಮಠ, ಇದು ಜೋಡು ನುಡಿ, ಮನೆನೇ ಬೇರೆ ಮಠನೇ ಬೇರೆ. ಓಕೆ, ಹಾಲು ಗೀಲು ಅಂತೀವಿ ಅಂದ್ರೆ ಜಸ್ಟ್ ಫಾರ್ ಅದೊಂದು ಇದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು, ಪ್ರಾಸಕ್ಕೋಸ್ಕರ. ಆದ್ರೆ ಮೀನಿಂಗ್ ಇರ್ಬೇಕು. ಗೀಲು ಅಂದ್ರೆ ಏನು ಗೊತ್ತಿಲ್ಲ, ಅಥವಾ ಮನೆನೇ ಬೇರೆ ಮಠನೇ ಬೇರೆ ಅಲ್ವಾ? ನಾವು ಯೂಶಲಿ ಮನೆ ಅಂದ್ರೆ ನಾವು ವಾಸ, ಮಠ ಅಂದ್ರೆ ಅಲ್ಲಿ ಸ್ವಾಮಿಗಳಿರ್ತಾರೆ ಅನ್ನೋ ರೀತಿ. ಆದ್ರೆ ಇದು ಹಂಗಲ್ಲ, ವಿರುಕ್ತಿಲಿ ಸೇಮ್ ಮೀನಿಂಗ್ ಇರ್ಬೇಕು. ನಿಲ್ಲು ನಿಲ್ಲು, ಬೇಗ ಬೇಗ, ಹೌದು ಹೌದು, ಕಟ್ಟ ಕಡೆ. ಕಟ್ಟನು ಅನ್ನೋದು ಕಟ್ಟ ಕಡೆ ಅಂದ್ರೆ ಅದು ಕೂಡ ಕೊನೆ ಅಂತ, ಇದು ಕೂಡ ಕೊನೆ ಅಂತ ಅರ್ಥ. ಆ ಅನುಕರಣವೇ ಡಿಫ್ರೆಂಟ್. ಅಂದ್ರೆ ಅನುಕರಣೆನ ಈಗ ಜಳ ಜಳ, ಸರಸರ, ಪಟ ಪಟ ಇವೆಲ್ಲ ಅನುಕರಣೆ ಮಾಡಿ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬರ್ತೇನೆ. ಅವನು ನಾಳೆ ಬಂದಾನು, ಈ ವಾಕ್ಯದಲ್ಲಿ ಯಾವ ಕ್ರಿಯಾರೂಪ ಯಾವುದು? ಈ ವಾಕ್ಯದ ಕ್ರಿಯಾರೂಪ. ಓಕೆ, ಅಂದ್ರೆ ಕ್ರಿಯಾ ವಿದ್ಯಾರ್ಥಕ, ಸಾಮಾನ್ಯ ಬರುತ್ತಲ್ಲ, ಸಾಮಾನ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ. ಓಕೆ, ಅವನು ನಾಳೆ ಬಂದಾನು. ಬಂದಾನು ಅಂದ್ರೆ ಬರ್ಲೂಬಹುದು, ಬರ್ದೇನೂ ಇರಬಹುದು. ಅಂದ್ರೆ ಏನಿಲ್ಲಿ ಸಂಭವನಾರ್ಥಕ ಕ್ರಿಯಾಪದ ಇದು. ಓಕೆ, ವಿದ್ಯಾರ್ಥಕ ಆಶೀರ್ವಾದ, ಆಜ್ಞೆ ಇರುತ್ತೆ, ಮಾಡಲಿ, ತಿನ್ನಲಿ, ಓದಲಿ. ನಿಷೇಧಾರ್ಥಕ ಅಂದ್ರೆ ಮಾಡನು, ತಿನ್ನಳು ಅಂದ್ರೆ ನಿಷೇಧನ. ಇಲ್ಲಿ ಮಾಡನು ಅಂತಿಲ್ಲ, ಇಲ್ಲಿ ಬಂದನು ಅಂತಿಲ್ಲ. ಓಕೆ, ಬಾರನು ಇದ್ರೆ ನಿಷೇಧಾರ್ಥಕ. ಬಂದಾನು, ನೋಡಿಯಾನು, ಓದಿಯಾರು ಅಂದ್ರೆ ಸಂಭವನೆ ಆದ್ರೂ ಆಗ್ಬೋದು, ಇಲ್ಲ ಸಂಶಯದಲ್ಲಿ ಹೇಳ್ತಕ್ಕಂಥದ್ದು. ಬಾರನು ನಿಷೇಧಾರ್ಥಕ, ಬಂದು ಸಂಭವನಾರ್ಥಕ, ಸಂಭವನೆ ಹೇಳ್ತಾ ಇರ್ತಕ್ಕಂಥ. ಇಲ್ಲಿ ಬಂದಾನು ಇರುತ್ತೆ, ಬಾರನು ಇಲ್ಲ. ನಿಷೇಧಾರ್ಥಕ ಇದ್ರೆ ಬಾರನು ಆಗ್ಬೇಕಾಗಿತ್ತು. ಓಕೆ, ಸೊ ರೈಟ್ ಆನ್ಸರ್ ಆಪ್ಷನ್ 2. ಸೊ ಈ ತರದ ಸಿಂಪಲ್ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ, ಡಿಫಿಕಲ್ಟಿನೂ ಬರ್ತವೆ, ಸಿಂಪಲ್ ಬರ್ತವೆ, ಎಲ್ಲಾ ರೀತಿಯಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ನೀವು ರಿವಿಷನ್ ಮಾಡ್ಕೊಳ್ಳಿ. ವ್ಯಾಕರಣದ ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಸಾಹಿತ್ಯದ ಬೇಕು ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಲಿಂಕ್ಸ್ ಇರುತ್ತೆ. ಓಕೆ, ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ಮ್ಯಾರಥಾನ್ ವಿಡಿಯೋ ಏನು ಹೇಳಿದೆ, ಮ್ಯಾರಥಾನ್ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ನೋಡ್ಕೊಳ್ಳಿ. ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ, ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಲಿಂಕ್ನ ಕ್ಲಿಕ್ ಮಾಡಿ ವಾಚ್ ಮಾಡ್ಬೋದು. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ ಇನ್ನೊಂದು ಸಬ್ಜೆಕ್ಟ್ ತಗೊಂಡು.